ತಿಂಗಳಿಗೆ ಕಟ್ಕೊಡ್ತೀವಿ ಅಂತೇಳಿ ಹೇಳ್ತೀವಿ ಹೇಳಿ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಇದುವರೆಗೂ ಕೂಡ ಮನೆ ಮಾಡಿಕೊಟ್ಟಿಲ್ಲ ಸರ್ 5 ವರ್ಷ ಆಯಿತು ಸರ್. ಮಾತು ಕೊಟ್ಟು 2021ರಲ್ಲಿ ಕೆಡವುದು ಡಿಸೆಂಬರಲ್ಲಿ 1 ತಿಂಗಳು ಈ ಯುಗಾದಿಗೆ ಖಾಲಿ ಮಾಡ್ತಾಯಿದ್ವಿ. ಮುಂದಿನ ಯುಗಾದಿ ನೀವು ಮನೇಲಿ ಮಾಡಿದ್ರು ನಾವು ನಂಬ್ಕೊಂಡು ಸುಮ್ಮನಾದ್ರು. ಹೊಡೆದಾಕಿದ್ಮೇಲೆ ಹಂಗೆ ಈ ಕತೆಗಳು ಹೇಳ್ಕೊಂಡು ತಡ್ಕೊಂಬರ್ತಾಯಿದ್ರು. ಈಗ ನಾವು ಕೇಳಿ ಎಲ್ಲ ತಾವು ಸಾಕಾಗಿತ್ತು. ಕೊನೆಗೆ ಈಗ ನಾವೇನು ಮಾಡಿದ್ವು, ಹೋಗ್ಬಿಟ್ಟು ನೋಡ್ಬಿಟ್ಟು ಆರ್ ಟಿ ಹಾಕಿ ಕೇಳಿದ್ವು. ಆರ್ ಟಿ ಹಾಕಿ ಕೇಳಿದಾಗ ನೀವು 90,000 ಕಟ್ಟಬೇಕು, ಕಟ್ಟಿದ್ರೆ ನಿಮ್ಮ ಮನೆಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರು. ನಾವು 90,000 ಕಟ್ಟಾಗ ನಮ್ಮ ಜಾಗ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ನಮ್ಮದು ಬಂದು ಫಸ್ಟ್ ಆಲ್ರೆಡಿ ಡಿ ಡಿ ಕಟ್ಬಿಟ್ಟು ಬಂದಿದ್ದೀವಿ. 95ರಲ್ಲಿ 1,000 ಡಿ ಡಿ ಕಟ್ಟಿದ್ದೀವಿ. ಈಗ ಮತ್ತೆ ಬಂದು 10,000 ಡಿ ಡಿ ಕೇಳ್ತಾ ಇದ್ದಾರೆ. ನಾವು ಕಟ್ಟೋದಕ್ಕಾಗಲ್ಲ ಅಂತ. ನಿನ್ನೆ ಜಮೀರ್ ಅಹಮದ್ ಅವ್ರು ನೋಡಿದ್ರೆ ಇದು ವಿಧಾನಸೌಧದಲ್ಲಿ ಮಾತಾಡ್ತಾ ಇದ್ದಾರೆ. 90,000 4 ಲಕ್ಷ ಕೊಡಬೇಕು, ಒಂದು ಮನೆ ಕಟ್ಟಬೇಕು. 7.5 ಲಕ್ಷ ರೂಪಾಯಿ ಒಂದು ಮನೆಗೆ ಆಗುತ್ತೆ ಅಂತಾರೆ. 2 ಚದರ ಮನೆಗೆ 7.5 ಲಕ್ಷ ಯಾವ ಲೆಕ್ಕದಲ್ಲಿ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಯಾರಾದರೂ ಬಂದು ಇದು ತಿಳಿಸ್ಕೊಡ್ಬೇಕು. ಇದುವರೆಗೂ ಏನೋ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ಅಸೆಂಬ್ಲಿ ಇದೆ, ಅವರು ಇಲ್ಲಿದ್ದಾರೆ. ಹಾಂ, ಈಗ ನೆಕ್ಸ್ಟ್ ಇದು ಮಾಡಿದ್ರೆ ಏನೇನು ಮಾಡ್ತೀವಿ ಸರ್. ಇವತ್ತು ಸಂಜೆ 5 ಗಂಟೆವರೆಗೂ ನೋಡ್ತೀವಿ. 5 ಗಂಟೆ ಒಳಗೆ ಬಂದು ಅವ್ರು ನಮ್ಮ ಮಾತಿಗೆ ಏನೋ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ, ಮನೆ ಕಟ್ಟೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ, ಇದೇ ತಿಂಗಳು 20ನೇ ತಾರೀಕು ನಾಡಿದ್ದು ನಮ್ಮ ಜಾಗದಲ್ಲಿ ಹೋಗಿ ನಾವು ಮನೆ ಕಟ್ಕೊತೀವಿ. ನಮ್ಮದು ಸೊತ್ತೋದು, ನಮ್ಮ ಜಾಗ, ಸ್ಲಮ್ ಬೋರ್ಡ್ ಜಾಗ ನಮ್ಮದು. ನಾವು ಮನೆ ಹೋಗಿ ಕಟ್ಕೊತೀವಿ. ಅದಕ್ಕೆ ಮೇಲೆ ಏನಾದ್ರು ಬಂದು ಅವ್ರು ಏನಾದ್ರು ನಮ್ಮನ್ನು ಕೇಳ್ದ ಅಂದರೆ ತಡೆದ್ರೆ ನಾವೇನು ಮಾಡ್ತೀವಿ, ವೋಟರ್ ಐ ಡಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತೊಗೊಂಡೋಗಿ ಬೆಂಗಳೂರು ಕಮಿಷನರ್ಗೆ ಎಲ್ಲ ತಹಸೀಲ್ದಾರ್ಗೆ ಸರೆಂಡರ್ ಮಾಡಿಬಿಟ್ಟು ಊರು ಬಿಟ್ಟು ಆಚೆ ಹೋಗ್ತೀವಿ. 630 ಮನೆ ಕೊಡ್ಬೇಕು ಸರ್. 630 ಮನೆ ಕೊಡಬೇಕು. ಒಂದು ಮನೆ ಕಟ್ಟಿಲ್ಲ. 5 ವರ್ಷ ಕೆಡವುದ್ರೇನು ಇನ್ನೂ ಕಟ್ಟಿಲ್ಲ. ಕೊಡೋದಲ್ಲ. ಸ್ಥಳೀಯ ರಾಜಕಾರಣಿಗಳು ಏನು ಮಾಡ್ತಾರೆ? ಸ್ಥಳೀಯ ರಾಜಕಾರಣಿಗಳು ನಮ್ಮದು ಸರ್ಕಾರ ಇಲ್ಲ ಅಂತಾರೆ. ಅವ್ರ ಸರ್ಕಾರ ಇದ್ದಾಗಲೂ ಮಾಡಿಲ್ಲ, ಬೇರೆ ಸರ್ಕಾರ ಬಂದಾಗ ನಮ್ಮದು ಸರ್ಕಾರ ಇಲ್ಲ ಅಂತ ಇದ್ದಾರೆ. ಅಲ್ಲಿ MLA ಮುನಿರತ್ನ ಹೌದು. ಅವ್ರಿಗೂ ಮೊನ್ನೆ ಹೋಗ್ಬಿಟ್ಟು ನಾವು ಆರ್ ಟಿ ಐ ಕಾಪಿ ಕೊಟ್ಬಿಟ್ಟು ಹೇಳೋದು ಈ ಥರ ಧರಣಿ ಮಾಡ್ತಾ ಇದ್ದೀವಿ ಅಂತ ಬರ್ತೀವಿ ಅಂದರು. ನಮ್ಮ ಆರ್ ಟಿ ಐ ಕಾಪಿ ಮೇಲೆ ನೆನ್ನೆ ಮಾತುಕತೆ ನಡೀತು ವಿಧಾನಸೌಧದಲ್ಲಿ. ಅದರಲ್ಲಿ ಜಮೀರ್ ಅಹಮದ್ ಹೇಳ್ತಾರೆ 4.25 ಲಕ್ಷ ಕೊಡಿ. ನಿಮ್ಮ ಹಳೆ ಒಂದು ನಿಮಿಷ ಸರ್. ರಾಜು ಅಂತ, ನಾವು ದಲಿತ ಸಂಘ ಇದ್ದೀವಿ. ನಾವು ನಮ್ಮ ಮನೆ ಹೊಡೆದು ಕರೆಕ್ಟ್ 4ನೇ ವರ್ಷ ನಡೀತದೆ. ಈಗ 4ನೇ ವರ್ಷ 5ನೇ ಶುರು ಆಗೈತೆ. ಈಗ ರನ್ನಿಂಗ್ ಆಗೈತೆ. ಮನೆಗೆ ಅಂತ ಏನಂತ ಮನೆ ಚೆನ್ನಾಗಿದೆ, ಸ್ವಲ್ಪ ಮನೆ ಚೆನ್ನಾಗಿಲ್ಲ, ಎಲ್ಲ ಹೊಡೆದಾಗ್ಬಿಟ್ಟು 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬವಾಗ ನಿಮ್ಮ ಮನೆ ಕಟ್ಟಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ 1 ವರ್ಷದಲ್ಲಿ. ಮುನಿರತ್ನ ಹೇಳಿದ್ದಾರೆ ನಮಗೆಲ್ಲ. ಆಯಿತು, ಮುನಿರತ್ನ ಸರ್ಕಾರ ಹೋಗಿದ್ದ. ಆಮೇಲೆ ಈ ಸರ್ಕಾರ ಬಂದ, ಕಾಂಗ್ರೆಸ್ ಸರ್ಕಾರ, ಅವ್ರು ಬಂದು ಸ್ವಲ್ಪ ಪೂಜೆ ಮಾಡಿದ್ರು, ಅರ್ಧ ಮನೆ ಕಟ್ಟರು, ಅಷ್ಟೇ ನಿಲ್ಲಿಸ್ಬಿಟ್ರು. ಬೇರೆ ಯಾವುದೂ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಕೇಳಕ್ಕೆ ಹೋದಾಗೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಸಲ ಮಡ್ಕೊ ಹೋಗಿ ಕೇಳಿದಾಗೆ ನಮಗೆ ಅವ್ರು ದುಡ್ಡು ಕೊಡ್ತಾರಲ್ಲ, ಫಂಡ್ ಕೊಡ್ತಾರೆ, ನಾವೇನು ಮಾಡ್ಬೇಕಂತ ಅವ್ರು ಐ ಡಿಲಿ ಕೊಟ್ಟರು ಎಲ್ಲ. ಅದಕ್ಕೆ ನಾವೇನು ಮಾಡ್ಬೇಕು, ಅದಕ್ಕೆ ನಾವೀಗ ನಮಗೆ 15ಗೆ 20 ಜಾಗ ಕೊಡಲಿ, ನಾವು ಅದರಲ್ಲಿ ನಾವೆಲ್ಲರಿಗೆ ಹಚ್ಕೊಂಡು ಮನೆ ಕಟ್ಕೊಡ್ತೀವಿ ನಮ್ಮ ದುಡ್ಡಲ್ಲಿ. ಅವರೇ ನಮಗೆ ದುಡ್ಡು ಕೊಡೋದೇ ಬೇಕಲ್ಲ, ಕಾಸಿಲ್ಲ ಅಂತ ಹೇಳ್ತಾರೆ. ಮನೆ ಕೊಡೋದು ನಮಗೆ ಬೇಕಲ್ಲ, ಔಷಧ ಅವರೆಲ್ಲ ಕೊಡೋದೇ ಬೇಕಲ್ಲ, ಆಮೇಲೆ ಕಟ್ಟಿ ನಮ್ಗೆ ಬೇಕಲ್ಲ ಇದೆಲ್ಲ. ಅದಕ್ಕೆ ನಮಗೆ ಜಾಗ ಕೊಡಲಿ, ನಾವು ಅದರಲ್ಲಿ ಕಟ್ಕೊಂಡು ವಾಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.